ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಟಾಪ್ 5 ನ್ಯೂಸ್ ಏನಂತ ನೋಡುವ. ಸೊ ಇವತ್ತು ಡೇಟ್ ಬಂದು 7 ಜನವರಿ 2020. ಸೊ ಇವತ್ತಿನ ಮಾರ್ಕೆಟ್ ಇಂಡಿಸಸ್ ನೋಡಿದ್ರೆ, ಸೊ ನೀವು ನಿನ್ನೆ ಒಂದು ಸೆಷನ್ ನೋಡಿರ್ಬೋದು, ಹತ್ತಿರ 250 ಪಾಯಿಂಟ್ಸ್ ಗಂಟ ನಮ್ಮ ನಿಫ್ಟಿ ಬಿದ್ದಿತ್ತು. ಅದರ ಜೊತೆಗೆ ನೀವು ಸೆನ್ಸೆಕ್ಸ್ನ ಪರ್ಫಾರ್ಮೆನ್ಸ್ ನೋಡಿದ್ರು ಸಹ ಸುಮಾರು ಪಾಯಿಂಟ್ಸ್ಗಳು ಡ್ರಾಪ್ ಆಗಿತ್ತು. ನಿಮ್ಗೆ ರೀಸನ್ ಸಹ ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಇವತ್ತಿನ ಸೆಷನಲ್ಲಿ ನೀವೇನಾದರೂ ಇಲ್ಲ ಇವತ್ತು ಸಹ ನೆಗೆಟಿವ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ, ನೋಡಿ ಇದು ನಾನು ಹೇಳೋದು ಕಂಪ್ಲೀಟಾಗಿ ಒಂದು ಆಪೋಸಿಟ್ ಸೈಡು ಮಾರ್ಕೆಟ್ನ ಕೊಂಡು ಹೋಗುವಂತಹ ಒಂದು ಟ್ರಿಕ್ಸ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ನೋಡಿ ಇವತ್ತಿನ ಮಾರ್ಕೆಟ್ ನೀವು ಕಂಪ್ಲೀಟ್ ನೋಡಿದ್ರೆ ಎಲ್ಲ ಇಂಡಿಸಸ್ ಸಹ ನಮ್ಮ ಇವತ್ತಿನ ಮಾರ್ಕೆಟ್ ಸೆಷನಲ್ಲಿ ಪಾಸಿಟಿವ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಬೆಳಗಿನ ಸೆಷನಲ್ಲಿ ಸ್ವಲ್ಪ ಒಂದು ಪಾಸಿಟಿವ್ ಆಗಿತ್ತು, ನಂತರದ ಸೆಷನ್ ಸ್ವಲ್ಪ ಬೇರಿಶ್ ಕಡೆ ಹೋಗಿಲ್ಲ, ಬಟ್ ಸ್ವಲ್ಪ ಡೌನ್ ಟ್ರೆಂಡ್ ಹೋಗುವಂಥ ಒಂದು ಚಾರ್ಟ್ನ ಸಹ ನಾನು ನೋಡ್ತಿದ್ದು. ಸೊ ನಿಫ್ಟಿಯ 50 ನೋಡಿದ್ರೆ 12,052 ಅಲ್ಲಿ ಒಂದು 59 ಪಾಯಿಂಟ್ಸಲ್ಲಿ ಅಪ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50 ನೋಡಿದ್ರೆ 28,101 ಕ್ಲೋಸ್ ಆಗಿದೆ. ಅದರ ಜೊತೆಗೆ ಮಿಡ್ ಕ್ಯಾಪ್ 50 ನೋಡಿದ್ರೆ 4,674. ಜೊತೆಗೆ ನಿಫ್ಟಿ ಆಟೋ ಸೆಕ್ಟರ್ ನೋಡಿ 8,002 ಪಾಯಿಂಟ್ಸಲ್ಲಿ ಪಾಸಿಟಿವ್ ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಹತ್ತಿರ 31,400 ಕ್ಲೋಸ್ ಆಗಿದೆ ಅಂತ ನೋಡ್ಬೋದು, ಹತ್ತಿರ ಪಾಯಿಂಟ್ಸಲ್ಲಿ. ಓಕೆ, ಸೊ ಅದ್ರ ಜೊತೆಗೆ ನೀವು ಸೆನ್ಸೆಕ್ಸ್ನ ಪರ್ಫಾರ್ಮೆನ್ಸ್ ನೋಡೋದು ಸಹ ಒಂದು ಪಾಸಿಟಿವ್ ಆಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಕಂಪ್ಲೀಟ್ ಒಂದು ಆಪೋಸಿಟ್, ನೆನ್ನೆ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬೇರಿಶ್ ಕಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ, ಸೊ ಕಂಪ್ಲೀಟಾಗಿ ಆಪೋಸಿಟ್ ಕಡೆ ತೆಗೆದುಕೊಂಡು ಹೋಗುವ ಸಿಚುವೇಷನ್ ಸಹ ನಾವು ಮಾರ್ಕೆಟಲ್ಲಿ ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ಹೇಳೋದು, ಪ್ರೈಸ್ ಆ್ಯಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ ಏನು ಮಾಡ್ತಿದ್ದು ಅದನ್ನು ಫಾಲೋ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಆಡೋದು ತುಂಬ ಒಳ್ಳೆಯದು. ಸೊ ಅದ್ರ ಜೊತೆಗೆ ನೀವು ನಿಫ್ಟಿಯ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ 12,052 ಆಲ್ರೆಡಿ ಹೇಳಿದಂಗೆ ಅದರ ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ಅದರ 60 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ಸೊ ಅದರ ಜೊತೆಗೆ ಒಂದು ಓಪನಿಂಗ್ ಪ್ರೈಸ್ ನೋಡಿದ್ರೆ 12,079, ಹೈಯೆಸ್ಟ್ ಬಂದು 12,152, ಲೋಯೆಸ್ಟ್ ಬಂದು 12,005 ಗಂಟ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ನೋಡ್ಬೋದು ಹತ್ತಿರ ಒಂದು ಬೆಳಗಿನ ಒಂದು 10 ಗಂಟೆ ಒಳಗಡೆ ಅಷ್ಟೇ ಇದು ಒಂದು ಪಾಸಿಟಿವ್ ಆಗಿತ್ತು. ನಂತರದ ಸೆಷನಲ್ಲಿ ನೋಡಿದ್ರೆ ಕಂಪ್ಲೀಟ್ ಒಂದು ಡೌನ್ ಟ್ರೆಂಡ್ಗೆ ಹೋಗಿ, ಅಷ್ಟು ಬೇರಿಶ್ ಕಡೆ ಹೋಗಿಲ್ಲ, ಬಟ್ ಡೌನ್ ಟ್ರೆಂಡ್ಗೆ ಹೋಗಿ ನಂತರ ಒಂದು ರಿಕವರ್ ಆಗುವಂಥ ಒಂದು ಚಾರ್ಟ್ನ ಸಹ ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ನೀವು ಸೆನ್ಸೆಕ್ಸ್ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ 40,869 ಕ್ಲೋಸ್ ಆಗಿದೆ. ಸೊ ಅದು ಓಪನಿಂಗ್ ಬಂದು 40,983, ವಿತ್ ಹೈಯೆಸ್ಟ್ 41,230. ಸೊ ಲೋಯೆಸ್ಟ್ ಬಂದು 40,727 ಅಂತ ನೋಡ್ಬೋದು. ಇದು ಸಹ ಪರ್ಫಾರ್ಮೆನ್ಸ್ ನೋಡ್ಬೋದು. ನೀವು ಕಂಪ್ಲೀಟಾಗಿ ಒಂದು ಪಾಸಿಟಿವ್ ಡೌನ್ ಟ್ರೆಂಡ್ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇದರ ಜೊತೆಗೆ ನೀವು ನಾಳಿನ ಸೆಷನ್ ನೋಡಿದ್ರೆ ಸೊ ಇನ್ನೂ ಒಂದು ಪಾಸಿಟಿವ್ ಕಡೆ ಹೋಗುವಂಥ ಒಂದು ಸ್ವಲ್ಪ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ಚಾರ್ಟ್ ಏನಿದೆ ಅದು ಇನ್ಸೈಡರ್ ಬಾರ್ ಅಂತ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮ್ ಆಗಿದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ನಾನು ನಾಳಿನ ಸೆಷನಲ್ಲಿ ಸಹ ಒಂದು ಪಾಸಿಟಿವ್ ಕಡೆ ಹೋಗಿ ನಂತರ ನೆಗೆಟಿವ್ ಕಡೆ ಹೋಗುವಂಥ ಒಂದು ಚಾನ್ಸಸ್ ಸಹ ಇದೆ. ನೋಡುವ ಮಾರ್ಕೆಟ್ ಹೆಂಗೆ ಪರ್ಫಾರ್ಮೆನ್ಸ್ ಆಗುತ್ತೆ ಅದು ನಾವು ಗೆಸ್ ಮಾಡೋದಷ್ಟೇ ಸ್ನೇಹಿತರೆ, ಬಟ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅದೇ ರೀತಿಯ ಪರ್ಫಾರ್ಮೆನ್ಸ್ ಮಾಡೋದು. ಅದಕ್ಕೆ ಹೇಳೋದು, ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಗೆಸ್ ಇಟ್ಕೊಳ್ಳಿ ಅಂದ್ಬಿಟ್ಟು ಇದೇ ರೀತಿ ವರ್ಕ್ ಆಗುತ್ತೆ ನಾಳೆ ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬೇಡಿ. ಮಾರ್ಕೆಟ್ ಯಾವ ರೀತಿ ಮೂವ್ ಆಗ್ತಿದೆ ಅದರ ಜೊತೆಗೆ ನೀವು ಸ್ಟಾಕ್ನ ಪಿಕ್ ಮಾಡಿ ಟ್ರೇಡಿಂಗ್ ಮಾಡಿ. ಓಕೆ, ಸಾರಿ. ಸೊ ಇವತ್ತಿನ ಟಾಪ್ 5 ಗೇನರ್ಸ್ ನೋಡಿದ್ರೆ ವೇದಾಲ್, ಝೀಲ್, ಅಲ್ಟ್ರಾ ಸಿಮೆಂಟ್, UPL ಮತ್ತು ರಿಲಯನ್ಸ್. ಸೊ ವೇದಾಲ್ ಮತ್ತು ಝೀವು ಕಂಪ್ಲೀಟ್ ಒಂದು ಪಾಸಿಟಿವ್ ಕಡೆ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದ್ರ ಜೊತೆಗೆ ಲೂಸರ್ಸ್ ನೋಡಿದ್ರೆ ಇನ್ಫ್ರಾಟೆಲ್, BPCL ಸ್ವಲ್ಪ ಪಾಸಿಟಿವ್ ಕಡೆ ಹೋಗುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ಕೊಂಡು. ಯಾಕಂತ ಹೇಳಿದ್ರೆ ಇದರ ಅಪೋಸಿಟ್ ಒಂದು ಅನಾಲಿಸಿಸ್ ಏನಾದರೂ ಸ್ನೇಹಿತರೆ. ಸೊ ಕ್ರೂಡ್ ಆಯಿಲ್ ಏನಾದರೂ ನೆಗೆಟಿವ್ ಹೋದರೆ ಮೋಸ್ಟ್ ಆಫ್ ದ ಟೈಮ್ BPCL ಪಾಸಿಟಿವ್ ಕಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಸೆಂಟಿಮೆಂಟ್ ಬೇಸಿಸ್ ಮೇಲೆ ನೋಡಿದೆ, ಈವನ್ ದೋ ಕ್ರೂಡ್ ಆಯಿಲ್ ನೆಗೆಟಿವ್ ಇದ್ದರೂ ಸಹ ಇದು ಪಾಸಿಟಿವ್ ಕಡೆ ಹೋಗುವಂಥ ಒಂದು ಅಟೆಂಪ್ಟ್ ಮಾಡ್ತು ಬಿಟ್ಟರೆ, ಬಟ್ ನಂತರದ ಸೆಷನ್ ನೆಗೆಟಿವ್ ಹೋಯಿತು ಅಂತಲೇ ಹೇಳ್ಬೋದು. ಸೊ ಇನ್ಫಿ ಡೌನ್ ಟ್ರೆಂಡ್, ಭಾರತಿ ಏರ್ಟೆಲ್ ಸಹ 452 ಅಲ್ಲಿ ನಾವು ಬೈ ಮಾಡಬೇಕು ಅಂದ್ಕೊಂಡು, ಬಟ್ ಆಗಿಲ್ಲ. ಸೊ ಅದು ಸಹ ಒಂದು ಡೌನ್ ಟ್ರೆಂಡಲ್ಲಿ ಕ್ಲೋಸ್ ಆಯಿತು. ಪವರ್ ಗ್ರಿಡ್ ಸಹ ಟಾಪ್ ಲೂಸರ್ಸಲ್ಲಿದೆ ಅಂತ ನೋಡ್ಬೋದು. ಓಕೆ, ಅದ್ರ ಜೊತೆಗೆ ತುಂಬ ಆ್ಯಕ್ಟಿವ್ ಆಗಿದ್ದಂಥ ಒಂದು ಸ್ಟಾಕ್ ನೋಡಿರೋ ಸ್ನೇಹಿತರೆ. ಸೊ SBIN ಬೈ ವ್ಯಾಲ್ಯೂ, ರಿಲಯನ್ಸ್, HDFC ಬ್ಯಾಂಕ್, HDFC. ಅದರ ಜೊತೆಗೆ ಬಜಾಜ್ ಫೈನಾನ್ಸ್ ಬೈ ವ್ಯಾಲ್ಯೂಲ್ಲಿ ಆ್ಯಕ್ಟಿವ್ ಆಗಿತ್ತು. ಅದರ ಜೊತೆಗೆ ವಾಲ್ಯೂಮಲ್ಲಿ ಆ್ಯಕ್ಟಿವ್ ಇದ್ದಂಥ ಸ್ಟಾಕ್ ನೋಡಿದ್ರೆ ಯೆಸ್ ಬ್ಯಾಂಕ್, SBIN, ಟಾಟಾ ಮೋಟರ್ಸ್, ವೇದಲ್ ಮತ್ತು ICICI ಬ್ಯಾಂಕ್. ಓಕೆ, ಸೊ ಇನ್ನೂ ಏನಾದ್ರು ಲಾಂಗ್ ಟರ್ಮ್ ಏನಾದ್ರು ಮಾಡೋಂಗಿದ್ರೆ ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಏನೋ ಮಾಡೋಂಗಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ವಾಚ್ ಮಾಡಿ ಮಾರ್ಕೆಟ್ ಹೆಂಗೆ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನಂತರದ ಸೆಷನಲ್ಲಿ ನೀವು ಡಿಸಿಷನ್ ತೊಗೊಬಹುದು. ಓಕೆ, ಅದ್ರ ಜೊತೆಗೆ ನೀವು ಬ್ಯಾಂಕ್ ನಿಫ್ಟಿ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ 31,400 ಕ್ಲೋಸ್ ಆಗಿದೆ ಹತ್ತಿರ. ಸೊ ಓಪನಿಂಗ್ ಬಂದು 31,598, ಹೈಯೆಸ್ಟ್ ಬಂದು 31,851, ವಿತ್ ಲೋಯೆಸ್ಟ್ ಬಂದು 31,200. ಇದು ಸಹ ಒಂದು ಕೈಂಡ್ ಆಫ್ ಒಂದು ಡೌನ್ ಟ್ರೆಂಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪಾಸಿಟಿವ್ ಆಗಿದ್ರು ಸಹ ಇನ್ನು ಡೌನ್ ಟ್ರೆಂಡ್ ಅಂತ ಹೇಳ್ಬೋದು. ನೀವು ನೋಡ್ಬೋದು ಅಡ್ವಾನ್ಸಸ್ 4 ಬಂದು ಡಿಕ್ಲೈನು, 1 ಬಂದು ಅನ್ಚೇಂಜ್. ಸೊ ನೀವು ಡಿಕ್ಲೈನಲ್ಲಿ ನೋಡಿದ್ರೆ ಒಂದು ಒಳ್ಳೆ ಸ್ಟಾಕಲ್ಲಿ ಡೌನ್ ಟ್ರೆಂಡ್ ಇತ್ತು ಅಂತ ಹೇಳ್ಬೋದು. ಇಂಡಸ್ಇಂಡ್ ಬ್ಯಾಂಕ್ ಆಗಿರ್ಬೋದು, SBI, ICICI ಬ್ಯಾಂಕ್ ಸ್ವಲ್ಪ ಡೌನ್ ಟ್ರೆಂಡ್ ಇತ್ತು. ಅದ್ರ ಜೊತೆಗೆ ಏನು ನೆಗ್ಲಿಜಿಬಲ್ ಇದ್ದಂಥ ಯೆಸ್ ಬ್ಯಾಂಕ್ ಸಹ ನೆಗೆಟಿವ್ ಇತ್ತು ಅಂತ ಹೇಳ್ಬೋದು. ಸೊ ಪಾಸಿಟಿವ್ ಇದ್ದಂಥ ಸ್ಟಾಕ್ ನೋಡಿದ್ರೆ RBI ಒಂದು ಕಂಪ್ಲೀಟ್ ಪಾಸಿಟಿವ್ ಇತ್ತು ಅಂತ ಹೇಳ್ಬೋದು. 2% ಕ್ಲೋಸ್ ಆಗಿದೆ. HDFC ಬ್ಯಾಂಕ್, ಕೋಟಕ್ ಬ್ಯಾಂಕ್, PNB ಮತ್ತು ಆಕ್ಸಿಸ್ ಬ್ಯಾಂಕ್ ಕಂಪ್ಲೀಟ್ ಒಂದು ಬುಲಿಶ್ ಕಡೆ ಇದ್ದಂಥ ಒಂದು ಸ್ಟಾಕ್ ಟಾಪ್ 5 ಗೇನರ್ಸ್ ಅಂತ ನೋಡ್ಬೋದು. ಅದ್ರ ಜೊತೆಗೆ ತುಂಬ ಆ್ಯಕ್ಟಿವ್ ಬೈ ವ್ಯಾಲ್ಯೂ ಇದ್ದಂಥ ಸ್ಟಾಕ್ ನೋಡೋ ಸ್ನೇಹಿತರೆ SBIN, HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಮತ್ತು RBL. ಸೊ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸ್
ಕೊಡುವಂಥ ಒಂದು ಸ್ಟಾಕ್ಗಳೇ ಅಪ್ ಟ್ರೆಂಡ್ ಇತ್ತು ಅಂತಲೇ ಹೇಳ್ಬೋದು. ವ್ಯಾಲ್ಯೂ ಸಹ ತುಂಬ ಆ್ಯಕ್ಟಿವ್ ಆಯಿತು. ಮುಂದಿನ ಸೆಷನ್ಲು ಸಹ ಈ ಕೆಲವೊಂದು ಸ್ಟಾಕ್ಗಳು ಪಾಸಿಟಿವ್ ಕಡೆ ಹೋಗುವಂಥ ಒಂದು ಚಾನ್ಸಸ್ ಇದೆ. ಜಸ್ಟ್ ವಾಚ್ ಲಿಸ್ಟ್ಗೆ ಹಾಕೊಂಡು ಮಾನಿಟರ್ ಮಾಡ್ಕೊಳ್ಳಿ. ಓಕೆ, ಅದ್ರ ಜೊತೆಗೆ ವಾಲ್ಯೂಮಲ್ಲಿ ಆ್ಯಕ್ಟಿವ್ ಇದ್ದಂಥ ಸ್ಟಾಕ್ ಬಂದರೆ ಎಸ್ ಬ್ಯಾಂಕ್, SBI, ಬ್ಯಾಂಕ್ ಆಫ್ ಬರೋಡಾ, PNB ಮತ್ತು IDFC ಬ್ಯಾಂಕ್. ಸೊ ಏನು ನೆಗ್ಲಿಜಿಬಲ್ ಅಂತಲೇ ಹೇಳ್ಬೋದು. ಸೊ ವಾಲ್ಯೂಮ್ ಹೆವಿ ಆದರೂ ಸಹ ಇದೇನು ಬ್ಯಾಂಕ್ ನಿಫ್ಟಿಗೆ ಅಷ್ಟು ಕಾಂಟ್ರಿಬ್ಯೂಷನ್ ಕೊಡೋಲ್ಲ ಎಕ್ಸೆಪ್ಟ್ SBI. ಓಕೆ, ಅದ್ರ ಜೊತೆಗೆ ಕಮ್ಯುನಿಟಿ ಸೆಕ್ಷನ್ಸ್ ಬಂದರೆ ಸ್ನೇಹಿತರೆ MCX ಗೋಲ್ಡ್ ಒಂದು ಮೋರಲ್ಲೆಸ್ ರೇಂಜ್ ಬೌಂಡಲ್ಲೇ ಇದೆ. ಸೊ 4 ಪಾಯಿಂಟ್ಸ್ ಅಷ್ಟು ಅಪ್ ಆಗಿರುತ್ತೆ. ಯಾಕಂದರೆ ವರ್ಲ್ಡ್ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಇದ್ದರೆ ಇದು ಸಹ ಒಂದು ಪಾಸಿಟಿವ್ ಕಡೆ ಹೋಗುವಂಥ ಅಟೆಂಪ್ಟ್ ಮಾಡಿಲ್ಲ. ನೋಡಬೇಕು ಮುಂದಿನ ಸೆಷನಲ್ಲಿ ಹೆಂಗಾಗುತ್ತೆ ಅಂತ. ಸೊ ಸಿಲ್ವರ್, ಕಾಟನ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ ನೆಗೆಟಿವ್ ಇತ್ತು. ಸೊ ಕ್ರೂಡ್ ಆಯಿಲ್ ಸಹ ಬೆಳಗಿನ ಸೆಷನ್ ನೋಡ್ತಿದ್ದೆ 55 ಪಾಯಿಂಟ್ ಗಂಟೆ ನೆಗೆಟಿವಲ್ಲಿತ್ತು. ಸೊ ಈಗಿನ ಸೆಷನ್ ಸಹ ನೆಗೆಟಿವ್. ನೋಡಬೇಕು ಇರಾನ್, ಇರಾಕ್ ಮತ್ತು US ಅಲ್ಲಿ ಏನು ಫೈಟ್ ಆಗ್ತಿದೆ, ಆ ಟಗ್ ಆಫ್ ವಾರ್ ಟೈಪ್ ಆಗ್ತಿದೆ. ಸೊ ಮುಂದಿನ ಸೆಷನ್ ಯಾವ ರೀತಿ ಒಂದು ಟರ್ನ್ ಆಗುತ್ತೆ ಅಂತ ನೋಡಬೇಕು. ಅದರ ಬೇಸಿಸ್ ಮೇಲೆ ನೀವು ಡಿಸಿಷನ್ ತೊಗೊಬೋದು. ಕ್ರೂಡಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ದರೆ ಅಥವಾ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೇಳ್ದಂಗೆ ತುಂಬ ಸೇಫ್ ಅಂತ ಹೇಳ್ಬೋದು, ಗೋಲ್ಡ್ ಮತ್ತು ಸಿಲ್ವರ್. ಓಕೆ, ಸೊ NCDX ಒಂದು ಕಮಾಡಿಟೀಸ್ ಸೆಕ್ಷನ್ ನೋಡಿದ್ರೆ ಸ್ನೇಹಿತರೆ, ಸೊ RM ಸೀಡ್ಸ್, ಕೊಕೊಡಿಲ್ ಮತ್ತು ಧನ್ಯ ಒಂದು ನೆಗೆಟಿವ್ ಇದೆ. ಅದ್ರ ಜೊತೆಗೆ TMC ಮತ್ತು ಸೋಯಾಬೀನ್ ಪಾಸಿಟಿವ್ ಇದೆ ಅಂತ ಹೇಳ್ಬೋದು. ಸೊ TMC ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಿದೆ ಅಂತ ಹೇಳ್ಬೋದು. ಸೊ ಅದು ಸ್ವಲ್ಪ ರಿಸ್ಕಿ ಪ್ರಾಡಕ್ಟ್ಸ್ ಸ್ನೇಹಿತರೆ. ಸೊ ನೀವು ಕೇಳ್ಬೋದು ಸರ್ ಇಷ್ಟು ಸ್ಟಾಕ್ ಬಿಟ್ಟು ಇದನ್ನು ಯಾಕೆ ಹಾಕಿದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಗೆ ಗೊತ್ತಿರಬೇಕು ಸ್ಟಾಕ್ ಮಾರ್ಕೆಟ್ ಜೊತೆಗೆ ಬೇರೆ ಒಂದು ಕಮಾಡಿಟಿ ಸೆಕ್ಷನ್ನು, ಕಮಾಡಿಟಿ ಒಂದು ಮಾರ್ಕೆಟ್ ಸಹ ನಮ್ಮ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟಲ್ಲಿದೆ ಅಂತ ನೀವು ತಿಳ್ಕೊಳ್ಳೋ ಒಂದು ಪರ್ಪಸ್ಗೋಸ್ಕರ ಹಾಕಿದ್ದೀನಿ. ಓಕೆ, ಅದ್ರ ಜೊತೆಗೆ ಕಿರು ಸುದ್ದಿಗಳ ಒಂದು ಸ್ಲೈಡ್ ಬಂದರೆ ಸ್ನೇಹಿತರೆ, ಗೋಲ್ಡ್ ನಾಟ್ ಈಕ್ವಿಟೀಸ್ ಲೈಕ್ಲಿ ಟು ಬಿ ಹಾಟ್ ಇನ್ 2020, ಎಕ್ಸ್ಪರ್ಟ್ಸ್ ಸೇ ಇನ್ಕ್ರೀಸ್ ಅಲೋಕೇಶನ್ ಅಂತ ಇದೆ. ಸೊ ಈ ನ್ಯೂಸ್ ಪ್ರಕಾರ ಹತ್ತತ್ರ 10-15% ಗಂಟೆ ಇನ್ಕ್ರೀಸ್ ಮಾಡ್ಕೊಳ್ಳಿ ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ ಗೋಲ್ಡ್ ಅಂತ ಹೇಳಿದರೆ. ನನ್ನ ಇನಿಷಿಯಲ್ ವೀಡಿಯೋಸಲ್ಲಿ ಸಹ ನಾನು ಹೇಳಿದ್ದೆ ನೀವು ಗೋಲ್ಡಲ್ಲಿ ಹತ್ತತ್ರ 20-25% ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿದೆ. ಸೊ ಇವರು ಸಹ ಎಕ್ಸ್ಪರ್ಟ್ ಸಹ ಹೇಳ್ತಿದ್ದಾರೆ 2020 ತುಂಬ ಒಂದು ಒಳ್ಳೆ ಪಾಸಿಟಿವ್ ರಿಟರ್ನ್ಸ್ ಕೊಡುವಂಥ ಒಂದು ಪ್ರಾಡಕ್ಟ್ ಬಂದು ಗೋಲ್ಡ್ ಅಂತ ಹೇಳಿದರೆ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಂಥ ಒಂದು ಐಡಿಯಾ ಇತ್ತು ಅಂದರೆ ಖಂಡಿತವಾಗಿ ಈ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮಾರ್ಗನ್ ಸ್ಟ್ಯಾನ್ಲಿ ಬುಲಿಶ್ ಆನ್ ಫ್ಯೂಚರ್ ರಿಟೇಲ್ ಸ್ಟಾಕ್ ರ್ಯಾಲೀಸ್ ಓವರ್ 2% ಅಂತ ಇದೆ. ಸೊ ಇವರು ಫ್ಯೂಚರ್ ಗ್ರೂಪ್ ಗೊತ್ತಿರಬೇಕು ನಿಮಗೆ, ಬಿಗ್ ಬಜಾರ್ ಆಗಿರ್ಬೋದು, ಫ್ಯಾಷನ್ ಬಜಾರ್, ಈ ರೀತಿಯ ಒಂದು ಏನೊಂದು ಫ್ಯೂಚರ್ ರಿಟೇಲ್ ಒಂದು ಕಂಪನಿ ಇದೆ. ಸೊ ಅವರು ಬಂದು ಅಮೆಝಾನ್ ಈ ಆನ್ಲೈನ್ ಕಂಪನಿ ಏನಿದೆ ಅವರ ಜೊತೆಗೆ ಒಂದು ಜಾಯಿಂಟ್ ಅಥವಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಅಗ್ರಿಮೆಂಟ್ಗೆ ಎಂಟರ್ ಆಗಿದ್ದಾರೆ. ಸೊ ಅಗ್ರಿಮೆಂಟ್ ಪ್ರಕಾರ ಸೊ ಇಬ್ಬರು ಸಹ ವಿನ್ ಸಿಚುವೇಷನ್ ಬೇಸಿಸ್ ಮೇಲೆ ಸೊ ಆಫ್ಲೈನು ಮತ್ತು ಆನ್ಲೈನ್ ಎರಡು ಸೇಲ್ಸ್ ಸ್ವಲ್ಪ ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ. ಸೊ ನಿಮ್ಗೆ ಗೊತ್ತಿರ್ಬೋದು ಫ್ಯೂಚರ್ ರಿಟೇಲ್ ಬಂದು ಒಂದು ಆಫ್ಲೈನ್ ಮೋಡಲ್ಲಿ ಸೆಲ್ ಮಾಡುವಂಥ ಒಂದು ಒಳ್ಳೆಯ ಒಂದು ಏನು ಹೇಳ್ತಾರೆ ಸ್ಟ್ರಾಟಜಿ ಇದೆ ಅವ್ರ ಹತ್ರ. ಅದೇ ರೀತಿ ಆನ್ಲೈನಲ್ಲಿ ಸೆಲ್ ಮಾಡೋಂಥ ಒಂದು ಸ್ಟ್ರಾಟಜಿ ಅಮೆಝಾನಲ್ಲಿದೆ. ಸೊ ಇದನ್ನು ಎರಡನ್ನೂ ಯೂಸ್ ಮಾಡ್ಕೊಂಡು ಇಬ್ಬರು ವಿನ್ ಸಿಚುವೇಷನಲ್ಲಿ ಮಾರ್ಕೆಟ್ನ ಒಂದು ಪಾಸಿಟಿವ್ ಕಡೆಗೆ ತೊಗೊಂಡು ಹೋಗುವಂಥ ಒಂದು ಪ್ಲ್ಯಾನಿಂಗ್ನ ಸಹ ಮಾಡಿದ್ದಾರೆ. ಅದಕ್ಕೆ ಬೇಸಿಸ್ ಮೇಲೆ ಸೊ ಮಾರ್ಗನ್ ಸ್ಟ್ಯಾನ್ಲಿ ಅವರು ಇವತ್ತಿನ ಈ ಸ್ಟಾಕ್ ಪ್ರೈಸಿನ ಹತ್ರ 344 ಸೊ 540 ಗಂಟೆ ಹೋಗುವಂಥ ಒಂದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ನೀವೇನಾದರೂ ಈ ಸ್ಟಾಕ್ ಮಾರ್ಕೆಟಲ್ಲಿ ಈ ಸ್ಟಾಕ್ ಇನ್ವೆಸ್ಟ್ ಮಾಡಿದರೆ ನೀವು ನಿಮ್ಮ ಸ್ಟೇಕ್ನ ಇನ್ಕ್ರೀಸ್ ಮಾಡಿಕೊಳ್ಳಬಹುದು. ಓಕೆ, ಅದ್ರ ಜೊತೆಗೆ ಪನಾಮಾ ಪೆಟ್ರೋಕೆಮಿಕಲ್ಸ್ ಏನಿದೆ, ಸೊ ಅವರು ಪ್ರಮೋಟರ್ಸ್ ಏನಿದೆ ಅವರು ಸ್ಟೇಕ್ ಆ ಕಂಪನಿಯ ಒಂದು ಸ್ಟೇಕ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡಿದರೆ ಸ್ಟ್ರೈಟ್ 6th ಕ್ವಾರ್ಟರ್. ಓಕೆ, ಸೊ ಇದರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಸ್ನೇಹಿತರೆ, ಈ ಸ್ಟಾಕಲ್ಲಿ ಏನೋ ಒಂದು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಫೀಚರ್ ಕೊಡುವಂಥ ಒಂದು ನ್ಯೂಸ್ ಇದ್ದಂಗಿದೆ. ಸೊ ಅದಕ್ಕೋಸ್ಕರ ಇವರ ಒಂದು ಸ್ಟೇಕ್ ಬಂದು ಹತ್ತತ್ರ 72.65 ಅವ್ರು 73% ಅಂತ ಅಂದ್ಕೊಳ್ಳಿ, ಅಲ್ಲಿ ಗಂಟೆ ಒಂದು ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಸೊ ಹತ್ತತ್ರ ಸ್ಟಾಕ್ 66 ರೂಪೀಸ್ ಏನೋ ಇದ್ದಂಗಿದೆ. ಸೊ ನೀವೇನಾದ್ರು ಇನ್ವೆಸ್ಟ್ ಮಾಡೋಂಗಿದ್ದರೆ ಈ ಪೆಟ್ರೋಕೆಮಿಕಲ್ಸ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅನಾಲಿಸಿಸ್ ಮಾಡಿ ಈ ಕಂಪನಿಯ ಸಹ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ತಗೊಳ್ಳಬಹುದು. ಓಕೆ, ಅದ್ರ ಜೊತೆಗೆ HCC ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಅನ್ಕೊತೀನಿ, ಅವ್ರ ಕಾರ್ಪೊರೇಷನ್ ಅಂತ ಅನ್ಕೊತೀನಿ. ಸೊ ಇವರ ಶೇರ್ ಪ್ರೈಸ್ ಬಂದು 6% ಜಂಪ್ ಆಗಿದೆ ಅಂತಿದೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಜಾಯಿಂಟ್ ವೆಂಚರ್ ಮುಖಾಂತರ ಡೆಲ್ಲಿ ಅನ್ನೋ ಮೆಟ್ರೋ ಆರ್ಡರ್ ಸಿಕ್ಕಿದೆ. ಹತ್ತತ್ರ ಈ ಜಾಯಿಂಟ್ ವೆಂಚರಲ್ಲಿ 75% ಡೀಲ್ ಇವ್ರದ್ದೇ ಆಗಿರೋದ್ರಿಂದ ಹತ್ತತ್ರ 367 crores ಡೀಲ್ ಇವ್ರದ್ದೇ ಆಗುತ್ತೆ ಅಂತ ಒಂದು ನ್ಯೂಸ್ ಸಹ ಇದೆ. ಸೊ ವಿತಿನ್ 3 years ಆಫ್ ಸ್ಪ್ಯಾನ್ ಟೈಮಲ್ಲಿ ಇವ್ರ ಕನ್ಸ್ಟ್ರಕ್ಷನ್ನ ಈ ಡೆಲ್ಲಿ ಮೆಟ್ರೋಲ್ಲಿ ಮುಗಿಸ್ತಾರೆ ಅಂತ ಒಂದು ನ್ಯೂಸ್ ಇದೆ. ಸೊ 3 yearsಲ್ಲಿ ಈ ಸ್ಟಾಕ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಈ ಸ್ಟಾಕ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಅದ್ರ ಜೊತೆಗೆ ಒಂದು ಲಾಸ್ಟ್ ಪಾಯಿಂಟ್ ಟೆಕ್ನಿಕಲ್ ವ್ಯೂಸ್, ನಿಫ್ಟಿ ಫಾರ್ಮ್ಸ್ ಇನ್ಸೈಡ್ ಬಾರ್ ಪ್ಯಾಟರ್ನ್ ಅಂತ ಒಂದು ನ್ಯೂಸ್ ಇದೆ. ಸೊ ರೇಂಜ್ ಬೌಂಡ್ ಮೂವ್ ಲೈಕ್ಲಿ ಟು ಕಂಟಿನ್ಯೂ ಅಂತ ಇದೆ. ಸೊ ಇವತ್ತಿನ ಒಂದು ಕ್ಯಾಂಡಲ್ ಸ್ಟಿಕ್ ಸಹ ತೋರಿಸ್ತೀನಿ. ಸೊ ನಿಫ್ಟಿ ಬಂದು ಒಂದು ಇನ್ಸೈಡ್ ಬಾರ್ ಪ್ಯಾಟರ್ನ್ ಅಂತ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮ್ ಆಗಿದೆ. ನೀವು ನೋಡ್ಬೋದು ಇದು ನೆನ್ನೆಯ ಒಂದು ಪರ್ಫಾರ್ಮೆನ್ಸ್ ಇದು ಬಂದು. ಸೊ ಇದರ ರೇಂಜ್ ಒಳಗಡೆ ಒಂದು ಸ್ಟಾಕ್ ಏನಾದರೂ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅದನ್ನು ಇನ್ಸೈಡ್ ಬಾರ್ ಅಂತಾರೆ. ಒಂದು ಮೇಲೆ ಒಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಅದರ ಜೊತೆಗೆ ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆದರೆ ಈ ಪ್ರೀವಿಯಸ್ ಡೇ ಏನು ಕ್ಯಾಂಡಲ್ ಇದೆ ಅದರ ಒಳಗಡೆ ಏನಾದರೂ ಸ್ಟಾಕ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅದನ್ನು ಇನ್ಸೈಡರ್ ಬಾರ್ ಅಂತ ಕರೀತಾರೆ. ಸೊ ಇನ್ನೂ ಹೈ ಲೆವೆಲ್ ನಮ್ಮ 12,300 ಇನ್ನೂ ಕ್ರಾಸ್ ಆಗಿಲ್ಲ. ಕ್ರಾಸ್ ಆಗೋ ಗಂಟೆ ನಾವು ಪಾಸಿಟಿವ್ ಕಡೆ ಹೋಗುತ್ತಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗೋದಿಲ್ಲ. ಸೊ ಜಸ್ಟ್ ವೆಯ್ಟ್ ವಾಚ್ ಮಾಡಿ ಅದ್ರ ಜೊತೆಗೆ ಈ ಕ್ಯಾಂಡಲ್ ಸ್ಟಿಕ್ ಕೊಡುವಂಥ ಒಂದೊಂದು ಐಡಿಯಾಸ್ನ ಕಲೀರಿ ಅಂತ ನನ್ನ ಒಂದು ಸಜೆಷನ್. ಓಕೆ,
ಸೊ ಇದು ಇನ್ಸೈಡರ್ ಬಾರ್ ಅಂತ ಒಂದು ನ್ಯೂಸ್ ಇದೆ ಸ್ನೇಹಿತರೆ. ಸೊ ಇದು ಇವತ್ತಿನ ನ್ಯೂಸ್. ಟಾಪ್ 5 ನ್ಯೂಸ್ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡ್ರೆ ತಕ್ಕ ಮಟ್ಟಿಗೆ ಹೆಲ್ಪ್ ಆಗಿದೆ. ಚಾನಲ್ನ ಲೈಕ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸತೀಶ್. ಸೊ ಇವತ್ತು ಸ್ವಲ್ಪ ವಾಯ್ಸ್ ಸ್ವಲ್ಪ ಡಲ್ ಇತ್ತು ಸ್ನೇಹಿತರೆ, ಸೊ ಕ್ಷಮಿಸಿ. ಸೊ ಆದಷ್ಟು ರಿಕವರ್ ಬೇಗ ಆಗಿ ವಾಯ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಸತೀಶ್, ಧನ್ಯವಾದಗಳು.